ಸರ್ಕಾರಿ ಭೂಮಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರದಲ್ಲೇ ಈಗ ಸಂಸದರು ವರ್ಸಸ್ ಅಲ್ಲಿನ ಡಿಸಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡೀಟೇಲ್ಸ್ ನೋಡೋಣ ಬನ್ನಿ. ಸರ್ಕಾರಿ ಗೋಮಾಳ ಭೂಮಿ ಗುದ್ದಾಟ, ಸಂಸದ ವರ್ಸಸ್ ಜಿಲ್ಲಾಧಿಕಾರಿ ಮಧ್ಯ ಸಮರ. ಕಳೆದ 3 ತಿಂಗಳಿಂದ ಅರಣ್ಯ ಭೂಮಿ ಒತ್ತುವರಿ ತೆರವು ವಿರುದ್ಧ ಏಕಾಂಗಿ ಹೋರಾಟ ನಡೆಸಿದ ಸಂಸದ ಮುನಿಸ್ವಾಮಿ, ಕೋಲಾರ ಡಿಸಿ ಅಕ್ರಮ್ ಪಾಷಾ ಸರ್ಕಾರಿ ಗೋಮಾಳ ಜಮೀನನ್ನ ಮಸೀದಿ, ಮಂದಿರ, ಸ್ಮಶಾನಕ್ಕೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ ನಗರ ಹಾಗೂ ಗ್ರಾಮೀಣ ಭಾಗದ ಹಲವು ಕಡೆ ಸರ್ಕಾರಿ ಜಮೀನನ್ನ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಅಲ್ಲದೆ ಅಕ್ರಮ್ ಪಾಷಾ ಸರ್ಕಾರಿ ಭೂಮಿಯನ್ನ ಒಂದು ಕೋಮಿಗೆ ಹಂಚಿಕೆ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯಗೆ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಿಲ್ಲಾಧಿಕಾರಿಗಳು ಮುಸ್ಲಿಮರು ಇಲ್ಲದಂತಹ ಗ್ರಾಮಗಳಲ್ಲೂ ಸಹ ಸರ್ಕಾರಿ ಭೂಮಿಯನ್ನ ವಕ್ಫ್ ಬೋರ್ಡ್ಗೆ ಕೊಡಲು ಆದೇಶ ಮಾಡ್ತಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಶಾಲೆಗಳನ್ನು ಕಟ್ಟಿದ್ರು ಕೂಡ ಅವುಗಳನ್ನ ವಕ್ಫ್ ಬೋರ್ಡ್ಗೆ ಕೊಡಲಾಗ್ತಾ ಇದೆ. ಕೋಲಾರದಲ್ಲೂ ಸಹ ಹಿಂದೂಗಳ ದೇವಸ್ಥಾನವನ್ನ ವಕ್ಫ್ ಬೋರ್ಡ್ಗೆ ಕೊಡೋಕೆ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಇದು ಸಂಸದ ಹಾಗೂ ಡಿಸಿ ಮಧ್ಯ ನಡೀತಾ ಇರೋ ಶೀತಲ ಸಮರಕ್ಕೆ ಕಾರಣ ಆಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಡಿ.ಸಿ. ಅಕ್ರಮ್ ಪಾಷಾ ಅವರು ಇದ್ದಾರೆ, ನಾವು ಅವ್ರನ್ನ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಇತ್ತೀಚೆಗೆ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಬರೀ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಜಿಲ್ಲಾಧಿಕಾರಿ, ಮುಸ್ಲಿಮ್ಸ್ ಮಾತ್ರ ಜಿಲ್ಲಾಧಿಕಾರಿ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಿಂದೂಗಳಿರ್ತಕ್ಕಂಥ ಜಮೀನುಗಳನ್ನೆಲ್ಲ ಮುಸ್ಲಿಮ್ಸ್ ಇಲ್ಲದೆ ಇರ್ತಕ್ಕಂಥ ಊರುಗಳಲ್ಲಿ ಜಮೀನುಗಳನ್ನೆಲ್ಲ ವಕ್ಫ್ ಬೋರ್ಡ್ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ರು. ಇವತ್ತೂ ಇವರು ಹಿಂದೆ ಏನು ವಕ್ಫ್ ಬೋರ್ಡ್ ಆಗಿರ್ತಕ್ಕಂಥ ಜಮೀನುಗಳಿದೆ, ಯಾವ್ದಾವ್ ಸ್ಕೂಲ್ಗಳು ಕಟ್ಟಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿದ್ರೆ ಆ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ನೀವು ಖಾತೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ. ಸಂಸದ ಎಸ್ ಮುನಿಸ್ವಾಮಿ ಮಾಡಿರೋ ಆರೋಪವನ್ನ ತಳ್ಳಿ ಹಾಕಿರುವ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ, ಸರ್ಕಾರಿ ಭೂಮಿಯನ್ನ ಗುರುತಿಸಿ ಸರ್ಕಾರದ ಉದ್ದೇಶಕ್ಕೆ ಬಳಕೆ ಮಾಡಲು ಉದ್ದೇಶಿಸಲಾಗಿದೆ. ಆದ್ಯತೆ ಮೇರೆಗೆ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತು ಸ್ಮಶಾನಗಳಿಗೆ ಕೊಡ್ಲಾಗ್ತಾ ಇದೆ. ನಾವು ಯಾವುದೇ ಖಾತೆಗಳನ್ನು ಮಾಡ್ತಿಲ್ಲ, ಯಾವ್ದಾದ್ರು ದಾಖಲೆಗಳಿದ್ರೆ ತಂದು ಕೊಡ್ಲಿ ಅಂತ ಸವಾಲ್ ಹಾಕಿದ್ರು. ಸೊ ಈಗಾಗಲೇ ನಾವು ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ವಿ. ಈ ಸರ್ಕಾರಿ ಜಮೀನನ್ನು ಸರ್ಕಾರದ ಉದ್ದೇಶಕ್ಕೆ ಬಳಸೋದಕ್ಕೋಸ್ಕರ, ಮೀಸಲಿಡುವುದಕ್ಕೋಸ್ಕರ ಜಮೀನುಗಳನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ಎಲ್ಲ ತಹಸೀಲ್ದಾರ್ ಮಟ್ಟದಲ್ಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಗುರುತಿಸ್ತಾ ಇದ್ದಾರೆ. ಇದನ್ನು ಆದ್ಯತೆ ಮೇರೆಗೆ ನಾವು ಅಂಗನವಾಡಿ ಕೇಂದ್ರಗಳಿಗೆ, ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಜಾಗವನ್ನು ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಶಾಲೆಗಳೇನಿದ್ದಾವೆ ಆ ಶಾಲೆಗಳಿಗೂ ಸಹ ಜಾಗವನ್ನು ಕೊಡ್ತಾ ಇದ್ವಿ. ಅದೇ ರೀತಿ ಈ ಖಾತೆಗಳನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ, ಇವ್ರಿಗೆ ಮಾಡ್ತಾ ಇದ್ದಾರೆ, ವಕ್ಫ್ ಬೋರ್ಡಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆತಂಕ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೂ ಆತಂಕ ಪಡುವಂಥ ವಿಚಾರ ಇಲ್ಲ. ಕಾರಣ ಹಿಂದೆ ಕೋಲಾರದಲ್ಲಿ ಎಂಎಲ್ಎ ಎಂಪಿ, ಮಿನಿಸ್ಟರ್ ಎಂಎಲ್ಎ ಎಂಪಿ ನಡುವೆ ಗಲಾಟೆಗಳಾಗ್ತಾ ಇತ್ತು. ಆದರೆ ಕೋಲಾರ ಜಿಲ್ಲೆಯಲ್ಲಿ ಮತ್ತದೇ ಎಂಪಿ ಹಾಗೂ ಡಿಸಿ ಮಧ್ಯ ಶೀತಲ ಸಮರ ಏರ್ಪಟ್ಟಿದ್ದು ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಕಾದ್ ನೋಡಬೇಕು. ರವಿ, ಪಬ್ಲಿಕ್ ಟಿವಿ, ಕೋಲಾರ.